ಹಲೋ ಫ್ರೆಂಡ್ಸ್, ಇವತ್ತು ನಾನು ಭಾಳ ಸಿಂಪಲ್ ಆಗಿರೋದು ರೆಸಿಪಿ ತೋರಿಸ್ತಾ ಇದ್ದೀನಿ. ಆಫೀಸ್ ಗೋಯಿಂಗ್ ಅವ್ರಿಗೆ ಮತ್ತು ಅರ್ಜೆಂಟ್ ಇರೋರಿಗೆ ಈ ಥರ ಅನ್ನ ಒಗ್ಗರಣೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಇದು ಬೇರೆ ಟೈಪು ಚಿತ್ರಾನ್ನನೂ ಮಾಡ್ತೀವಿ, ಇದು ಬೇರೆ ಟೈಪು ನಮ್ಮ ಸ್ಟೈಲ್ನಲ್ಲಿ ನಾನು ಮಾಡ್ತೇನೆ. ಭಾಳ ಸಿಂಪಲ್. ಈಗ ತಾನೇ ಸ್ಟವ್ ಹಚ್ಚಿದ್ನಿ, ಆಮೇಲೆ ಎಣ್ಣೆ ಹಾಕಿದ್ನಿಷ್ಟು. ಆಮೇಲೆ ಫಸ್ಟು ಈರುಳ್ಳಿ ಹಾಕಬೇಕಂತ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತಾನೇ ಮಾಡಿದ್ನಿ ಅನ್ನ. ರಾತ್ರಿ ಮಿಕ್ಕಿದ್ರೂ ಮಾಡ್ಕೊಬೋದು, ನಾನು ಇವಾಗ ಮಾಡಿದ್ದೀನಿ. ಆಮೇಲೆ ಫಸ್ಟ್ ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಇಲ್ಲಿ ತೋರಿಸ್ತೀನಿ. ಫಸ್ಟ್ ಈರುಳ್ಳಿ, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಸಾಜೀರ ಮೇಯ್ನ್ ಬೇಕು ಇದಕ್ಕೆ, ಸಾಜೀರ ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಅರಿಶಿನ, ಆಮೇಲೆ ಸಾಲ್ಟು, ಇಷ್ಟೇ ಐಟಮ್ಸ್ ಬೇಕಾಗಿರೋದು ಇದಕ್ಕೆ. ಫಸ್ಟು ಎಣ್ಣೆ ಕಾಯಿಸಿಟ್ಟಿದ್ನಿ, ಬಿಸಿ ಆಯಿತು. ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಭಾಳ ಸಿಂಪಲ್. ತುಂಬ ಎಲ್ಲರೂ ಹೋಗಿ ಬರ್ತೀವಿ, ಅರ್ಜೆಂಟಾಗಿ ಆಗ್ತಾ ಇರುತ್ತೆ, ಆವಾಗ ಈ ಟೈಪ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಈಗ ಫ್ರೈ ಮಾಡ್ತಾಯಿದ್ದೀನಿ ಆನಿಯನ್ಸ್. ಭಾಳ ಸಿಂಪಲ್. ಆಮೇಲೆ ಅರ್ಜೆಂಟ್ ಎಲ್ಲ ಹೋಗಬೇಕಾದ್ರೂ ಅಷ್ಟೇ, ಯಾವಾಗ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೊಸರು ಬಜ್ಜಿ ಮಾಡಿ ಇಟ್ಕೊಂಡಿದ್ದೀನಿ, ಆನಿಯನ್ಸ್ದು. ಆಮೇಲೆ ಸ್ವೀಟ್ ಮೊಸರು ಬಜ್ಜಿ, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನಾವು ಅರಿಶಿನ ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ. ಉಪ್ಪು ಅರಿಶಿನ ಹಾಕ್ಬಿಡ್ತೀನಿ ನಾನು ಫಸ್ಟು, ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಫಸ್ಟೇ ಹಾಕ್ತಾಯಿದ್ನಲ್ಲ ಉಪ್ಪು, ಅನ್ನ ನೋಡ್ಕೊಂಡು ಹಾಕ್ಕೋಬೇಕು. ನಿಮ್ಮ ಸ್ಟೈಲ್ ಎಷ್ಟು ತಿಂತೀರ ಅಂತ. ಬೇಕಾದರೆ ಆಮೇಲೂ ಕಲಿಸ್ಕೊಬೋದು. ನಾನು ಅಷ್ಟು ಹಾಕಿದ್ವಿ, 1/4 ಸ್ಪೂನ್ ಹಾಕಿದ್ವಿ ಇವಾಗ ಸದ್ಯಕ್ಕೆ. ಬೇಕಾದರೆ ಅನ್ನ ಕಲಸಿದ ಮೇಲೆ ಟೇಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊಬೋದು. ಪುಡಿ ಸಾಲ್ಟ್ ಪೌಡರ್ ಇದ್ದಾನೆ ಮಿಕ್ಸ್ ಮಾಡ್ಕೊಬೋದು. ಇದು ಆನಿಯನ್ಸ್ನಲ್ಲಿ ಉಪ್ಪು ಹಾಕಿದರೆ ಬೇಗ ಕೆಂಪು ಕಲರ್ ಬರುತ್ತೆ, ಇದಿರುತ್ತೆ. ಆಮೇಲೆ ಅರಿಶಿನೂ ಹಾಕ್ತಾಯಿದ್ದೀನಿ ಇವಾಗ. ಅರಿಶಿನ 1 ಸ್ಪೂನ್ ಅಷ್ಟು ಹಾಕಿದರೆ ಸಾಕು ಅಷ್ಟೇ. ನಿಮಗೂ ಕಲರೂ ಸ್ವಲ್ಪ ಎಲ್ಲೋ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಇಷ್ಟು ಹಾಕಿದ್ದು ನೋಡಿ, ಅರಿಶಿನ ಇಷ್ಟು ಹಾಕಿದ್ದೀನಿ, ಅರ್ಧ ಸ್ಪೂನ್ ಅಷ್ಟೇ. ಭಾಳ ಸಿಂಪಲ್ ಮೆಥಡ್. ನಮ್ಮ ಮಗಳಿಗೆ ತುಂಬ ಇಷ್ಟ ಈ ರೆಸಿಪಿ ಅಂದರೆ. ಯಾವಾಗ ನಮ್ಮ ಮಮ್ಮಿ ಅದು ಮಾಡಿಬಿಡಿ ಇವತ್ತು ಅಂತಾರೆ, ಅಂದರೆ ದೋಸೆ ಇಡ್ಲಿ ಅದಕ್ಕೆಲ್ಲ ಫಸ್ಟ್ ಪ್ರಿಫರೆನ್ಸ್. ಆಮೇಲೆ ಇದು ಕೂಡ ಯಾವಾಗನೇ ಇಷ್ಟ ಮಾಡೋಕ್ಕೆ ಹೇಳ್ತಾರೆ. ಯಾವಾಗನೂ ಒಂದು ಸತಿ ಮಾಡ್ಕೊಬೋದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮಾಡಿಟ್ಕೊಂಡಿದ್ದು ನಾನು ಫ್ರಿಜ್ನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಹೈನಲ್ಲಿ ಇಟ್ಕೊಂಡಿದ್ದೀನಿ ಫ್ಲೇಮ್. ನೋಡಿ, ಭಾಳ ಇದು ಕಲರ್ ಬರಬೇಕಿದು. ಆಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ರುಬ್ಬಿ ಇಟ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿಟ್ಕೊಂಡೆ, ಫ್ರಿಜ್ನಲ್ಲಿದೆ. ಅದು ಒಂದು ನೋಡಿ ಹಾಕೋ. ಇದು ಸ್ವಲ್ಪ ಬೆಂದಿದ ಮೇಲೆ ಅದು ಹಾಕ್ತೀನಿ. ಮೆಣಸಿನ್ಕಾಯಿನೂ ಹಾಕೋಬೋದು, ಆದರೆ ಅದು ಸಿಗ್ತಾ ಇರುತ್ತೆ ಬಾಯಿಗೆ, ಅದಕ್ಕೋಸ್ಕರ ಮೆಣಸಿನ್ಕಾಯಿ ಇದು ಮಿಕ್ಸಿಗೆ ಹಾಕೊಂಡು ಇಟ್ಬಿಟ್ರೆ ಅದು ಹಾಕಿದರೆ ಸಾಕು ಅಷ್ಟೇ. ಕೆಲವರು ಖಾರನೂ ಹಾಕ್ತಾರೆ, ನಾವಂತೂ ಮೆಣಸಿನ್ಕಾಯಿ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಚಕ್ಕೆ ಲವಂಗ ಪೌಡರ್ ಹಾಕ್ಕೋಬೇಕು. ಅದಕ್ಕೆ ಚಕ್ಕೆ ಲವಂಗ ಹಾಕ್ತೀವಲ್ಲ, ಮೆಣಸಿನ್ಕಾಯಿನೂ ಸ್ವಲ್ಪ ಹಾಕ್ಕೋಬೇಕು. ಅದು ಖಾರ ಇರುತ್ತಲ್ವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಖಾರ ಇರುತ್ತೆ, ಅದಕ್ಕೆ ಸ್ವಲ್ಪ ಹಾಕಬೇಕು. ನೋಡಿ, ಅನ್ನ ಬಿಸಿ ಅನ್ನನೂ ರೆಡಿಯಾಗಿದೆ. ಬೇಕಾದರೆ ರಾತ್ರಿ ಅನ್ನ ಇದ್ರೂ ಮಾಡ್ಕೋಬೋದು. ನನಗೂ ಸ್ವಲ್ಪ ಮೊಸರಿಗೆ ಸ್ವಲ್ಪ ಶುಗರ್ ಹಾಕ್ಕೊಂಡು ಮೊಸರು ಬಜ್ಜಿ ಸ್ವೀಟ್ ಮಾಡಿದ್ದೀನಿ. ಆಮೇಲೆ ಸಿಮ್ನಲ್ಲಿ ಕೆಂಪು ಬರಬೇಕು, ಈ ಥರ ಇರಬೇಕು. ಆನಿಯನ್ಸ್ ಹಸಿ ಇರಬಾರ್ದು. ಆಮೇಲೆ ನೋಡಿ, ಈ ಥರ ಕಲರ್ ಬಂದಿದೆ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಷ್ಟು ನೋಡಿ ಹಾಕ್ಕೋಬೇಕು, ಯಾಕಂದರೆ ಸ್ವಲ್ಪ ನಾನು ಇದನ್ನು ಹಾಕ್ತೀನಲ್ವ, ಚಕ್ಕೆ ಲವಂಗ ಪುಡಿನೂ ಹಾಕ್ಕೋಬೇಕು, ಅದಕ್ಕೋಸ್ಕರ ನೋಡಿ ಹಾಕ್ಕೋಬೇಕು. ಆಮೇಲೆ ನಾನು ಒಂದೇ ಒಂದು ಇದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಇರುತ್ತಲ್ವ, ಅದು ಒಂದೇ ಸ್ವಲ್ಪನೇ ಅಲ್ವ, ಅದಕ್ಕೋಸ್ಕರ. ಬೇಕಾದರೆ ಇನ್ನೊಂದು ಹಾಕ್ಕೋಬೋದು, ನಾನು ಒಂದು ಹಾಕಿದ್ದೀನಿ. ಆಮೇಲೆ ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ಚೂರು ಹಾಕಿ
ಯಾಕಂದ್ರೆ ಜಾಸ್ತಿ ಆದರೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಮೆಣಸಿನ್ಕಾಯಿ ಶುಂಠಿ ಇರುತ್ತಲ್ವ. ಕೆಲವ್ರಿಗೂ ಖಾರ ಅಂದರೆ ಸ್ಕಿಪ್ ಮಾಡಿದರೂ ಪರವಾಗಿಲ್ಲ. ಒಂಚೂರು ಹಾಕಿನಿ, ಚೂರೇ ಅಷ್ಟೇ, ಖಾರ ಇರುತ್ತೆ. ಇವಾಗ ಅನ್ನ ಹಾಕ್ಕೊತೀನಿ ನೋಡಿ, ಅಷ್ಟೇ. ಸಾಲ್ಟು ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಅನ್ನನೂ ಮಿಕ್ಸ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ನಾನು ಒಬ್ಬಳೇ ತಿನ್ನೋದು, ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಅವ್ರಿಗೆಲ್ರಿಗೂ ಬೇರೆ ಸಾಂಬಾರು ಪಲ್ಯ ಎಲ್ಲ ಮಾಡಿಕೊಡ್ತೀನಿ. ನಾನು ಸುಮ್ಮನೆ ಇಷ್ಟ ಇವತ್ತು ತಿನ್ನಬೇಕಂತಿತ್ತು, ನಿಮಗೂ ತೋರಿಸೋ ಥರ ಆಗುತ್ತಲ್ಲ ನಮ್ಮ ಸ್ಟೈಲ್ ಅಂತ ಮಾಡ್ತಾಯಿದ್ದೀನಿ. ನನಗೆ ಏನು ಬಂದರೆ ಭಾಳ ಇಷ್ಟ, ಯಾರಿಗೆ ಶೇರ್ ಮಾಡ್ಕೋಬೇಕೆ ನನ್ನ ರೆಸಿಪೀಸ್ ಅಂತ ನನಗೆ ತುಂಬ ಇಷ್ಟ, ಅದಕ್ಕೆ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಾಳ ಸಿಂಪಲ್ ಅಂದ್ಕೊತೀರ, ಆದರೂ ಇದು ನಮ್ಮ ಸ್ಟೈಲ್ನಲ್ಲಿ ನಾನು ಬಂದಿರೋದು ಇವತ್ತು ಮಾಡಿದ್ದೀನಿ ಅಷ್ಟೇ. ಇನ್ನೊಂದು ಚೂರು ಹಾಕ್ತೀನಿ. ಯಾರನ್ನು ನಮ್ಮ ಹೌಸ್ ಕೀಪಿಂಗ್ ಅವ್ರಿಗೇನು ಇಷ್ಟ, ಒಂದ್ಸತಿ ಮಾಡಿಕೊಡ್ತೀನಿ, ಭಾಳ ಚೆನ್ನಾಗಿದೆ ಮೇಡಮ್ ಅಂದರು. ಅವ್ರಿಗೆ ಇಷ್ಟ ಅಂತ, ಈ ಥರ ನಾವು ಮಾಡಲ್ಲ, ಎಷ್ಟು ಚೆನ್ನಾಗಿದೆ ಅಂತ ತಿಂದು ಪಾಪ ಅವ್ರಿಗೆ ಸ್ವಲ್ಪ ಕೊಡ್ತೀನಿ ನಾನು. ಅವ್ರು ಊಟ ಆದ್ರೂ ಕರೆದು ಆಮೇಲೆ ಮಧ್ಯಾಹ್ನ 3 o'clock ಬೇರೆ ಅನ್ನ ಸಾರನ್ನು ಅವ್ರಿಗೆ ಇಟ್ಟಿನಿ, ಕೊಡ್ತೀನಿ. ಇದೂ ಒಂಚೂರು ಅವ್ರಿಗಿಷ್ಟ ಅಂತ ನಾವು ಮಾಡಲ್ಲ, ಈ ಥರ ಚಿತ್ರಾನ್ನ ಆ ಥರ ಮಾಡ್ಕೊತೀವಿ, ಇದು ಮಾತ್ರ ಮಾಡಲ್ಲ ಅಂದರು. ಅದಕ್ಕೋಸ್ಕರ ಅವ್ರಿಗೆ ಕೊಡ್ತೀನಿ ಅಷ್ಟೇ. ಭಾಳ ಅಂದರೆ ಭಾಳ ಸಿಂಪಲ್. ಆಮೇಲೆ ಇದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಇರುತ್ತಲ್ವ, ಅದು ಹಾಕ್ಕೊತೀವಿ. ಆಮೇಲೆ ಚಟ್ನಿ ಪುಡಿ ನೆಸಿಟಿ ಇಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ಸ್ವಲ್ಪ ಇಟ್ಕೊತೀವಿ. ಪ್ರತಿಯೊಂದು ನಮಗೆ ಇಷ್ಟ. ಅವಕಾಯಿ ಮಾಡಿರ್ತೀನಲ್ಲ ಅದು. ಇದಕ್ಕೆ ಬದನೆಕಾಯಿ ಪಲ್ಯನೂ ಭಾಳ ಚೆನ್ನಾಗಿರುತ್ತೆ. ಇವತ್ತು ಮಾಡಲಿಲ್ಲ ಅಷ್ಟೇ, ಇದು ಮಾತ್ರ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅದು ಮಾಡಿಕೊಂಡ್ರೆ. ಕೆಲವ್ರು ಫ್ಲೇವರ್ಗೆ ಪುದೀನ ಸೊಪ್ಪು ಹಾಕ್ಕೊತಾರೆ, ನಾನು ಮಾತ್ರ ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ನಾವು ಹಾಕಲ್ಲ, ಇವ್ರ ಮಕ್ಕಳು ಇಷ್ಟಪಡಲ್ಲ ಅಂತ, ಅದು ಚೆನ್ನಾಗಿರಲ್ಲ. ಇವಾಗ ಹಾಕಿದರೆ ಇಷ್ಟೇ, ಇದಕ್ಕೆ ಹಾಕಲ್ಲ ನಾವು. ಪುದೀನ ಕೆಲವ್ರು ಹಾಕ್ಕೊತಾರೆ, ನಾವು ಮಾತ್ರ ಹಾಕಲ್ಲ ಅಷ್ಟೇ. ಎಷ್ಟು ಸಿಂಪಲ್ ನೋಡಿ ಇದು. ಸಾರಿ, ಇದು ಮರ್ತೋಗಿ ಒಂದು, ಇದು ನಾನು ಸಾಜೀರ ಹಾಕೋದು ಮೇಯ್ನ್ ಇಂಗ್ರೀಡಿಯೆಂಟ್, ಅದೇ ಇಂಪಾರ್ಟೆಂಟ್. ಅದಿದ್ರೇ ತುಂಬ ಟೇಸ್ಟ್ ಇರುತ್ತೆ ನೋಡಿ. ಈ ಥರ ಸಾಜೀರ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಸ್ಪೂನಷ್ಟು ಹಾಕಿದರೆ ಸಾಕು. ಇವಾಗ ಅದಕ್ಕೆ ನಾನು ಮರ್ತೋಗಿದ್ನಲ್ಲ, ಪ್ಲೇಸ್ ಮಾಡಿದ್ದೀನಿ ಮಧ್ಯದಲ್ಲಿ. ಸ್ವಲ್ಪ ಇಲ್ಲ ಹಾಕಿದ್ರೆ ಅದು ಫ್ರೈ ಆಗುತ್ತೆ. ಫಸ್ಟಲ್ಲ ಆನಿಯನ್ಸು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಬೆಳೆದ ಮೇಲೆ ಚಕ್ಕೆ ಲವಂಗ ಪೌಡರ್ ಹಾಕುವಾಗ ಇದು ಹಾಕಿದರೆ ಈಗಲೂ ಪರವಾಗಿಲ್ಲ. ನಾನು ಇದು ಹಾಕಿದ್ದೀನಿ ಸಾಜೀರ, ಇಲ್ಲಿ ನೋಡಿ ಬಿಸಿ ಆಗ್ತಾಯಿದೆ ಸ್ವಲ್ಪ ಅಷ್ಟೇ. ಆಯಿತು ಅಷ್ಟು. ಅದೇ ಜಾಸ್ತಿ ಜೀರಾ ಥರನೇ ಸಾಜೀರ ಪೌಡರ್, ಸ್ವಲ್ಪ ಕಾಸ್ಟ್ಲಿ, ತುಂಬ ಟೇಸ್ಟ್ ಮಾತ್ರ ಇರುತ್ತೆ. ಸ್ವಲ್ಪ ಹಾಕ್ತೀವಿ, ಆ ಫ್ಲೇವರು ಟೇಸ್ಟ್ ಅಂದರೆ ಅದು ಫ್ಲೇವರ್ ಬರುತ್ತಲ್ಲ, ಅದರಿಂದ ಸ್ವಲ್ಪ ಟೇಸ್ಟ್ ಹೆಚ್ಚಾಗುತ್ತೆ ಅಷ್ಟೇ. ಭಾಳ ಸಿಂಪಲ್ ನೋಡಿ, ಆಗೋಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಆಮೇಲೆ ಸರ್ವ್ ಮಾಡ್ಕೊತೀನಿ. ಇಷ್ಟು ಮಾಡಿ ಪ್ಲೇಟ್ಗೆ ಹಾಕ್ಕೊತೀನಿ. ಅವರು ಹೌಸ್ ಕೀಪಿಂಗ್ ಅವ್ರು ಬಂದಮೇಲೆ ಅವ್ರು ಕೊಡ್ತೀನಿ. ಇಷ್ಟು ಇದು ರೆಸಿಪಿ ಇವತ್ತು ನನಗೂ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ನನಗೂ ಮೆಣಸಿನ್ಕಾಯಿ ಇದು ಮಾಡ್ಕೊಂಡಿದ್ದೀನಿ, ಮೊಸರು ಬಜ್ಜಿ. ಆಮೇಲೆ ಇದು ಶುಗರ್ ಹಾಕಿದ್ದೀನಿ ಸ್ವಲ್ಪ, ಒಂಚೂರು ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಇವತ್ತು ರೆಸಿಪಿ. ಥ್ಯಾಂಕ್ ಯು, ವಾಚ್ ಮಾಡಿ.